ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ನಿಮ್ಮ ರಘುರಾಮ್ ಬಂದಾಯಿತು. ಈ ವಾರದ ಸಿನಿಮಾ ಸರಸ್ವತಿಯಲ್ಲಿ ನೀವೆಲ್ಲ ಕೇಳ್ತಿರುವ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಸತ್ಯಭಾಮ ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ಸಂದರ್ಶನ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಅವರ ಮೊಮ್ಮಗನ ಹತ್ರ ಮಾತು ಕೂಡ ಆಡಿದ್ದೀನಿ, ಆದರೆ ಇನ್ನೂ ನನಗೆ ಸಂಪರ್ಕಕ್ಕೆ ಬಂದಿಲ್ಲ. ಅವ್ರು ಒಪ್ಪಿದ್ರೆ ಖಂಡಿತ ಮಾಡ್ತೀನಿ. ಆದರೆ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತಿಳಿಸ್ತಾ ಸತ್ಯಭಾಮ ಅವರ ವಿಚಾರಗಳನ್ನ ಹೇಳೋದಕ್ಕೆ ಶುರು ಮಾಡ್ತೀನಿ. ಇವರು ಮೂಲತಃ ಕುಂದಾಪುರದ ಕಡೆಯವರು. ನಮ್ಮ ಆರೂರು ಸತ್ಯಭಾಮ ಅಂತಲೇ ಇವರು ಪ್ರಖ್ಯಾತರು. ರಂಗಭೂಮಿಯಲ್ಲಿ ಒಂದು 25 ವರ್ಷಗಳ ನಾಟಕದ ಅನುಭವ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ, ಉತ್ತರ ಕರ್ನಾಟಕದ್ದು ಶ್ರೀಶೈಲ ಮಲ್ಲಿಕಾರ್ಜುನ ನಾಟಕ ಮಂಡಳಿ, ಅವರಲ್ಲಿ ಇವರು ಆಸ್ಥಾನ ಕಲಾವಿದೆ. ಚೆನ್ನಮ್ಮನವರ ಪಾತ್ರನೇ ಅದ್ಭುತವಾಗಿ ನೈಜವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇವ್ರದ್ದು ನಾಟಕದ ಕ್ಯಾಂಪು ತುಮಕೂರಿನಲ್ಲಿ ಒಂದ್ಸತಿ ನಡೀತಾ ಇರುತ್ತೆ. ಅಲ್ಲಿಗೆ ಈ ನಾಟಕ ನೋಡೋದಕ್ಕೆ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯ ನಿರ್ದೇಶಕ ಶ್ರೀ ಸಿದ್ಲಿಂಗಯ್ಯ ಅವರು, ನಮ್ಮ ಸಿದ್ಲಿಂಗಣ್ಣ ಅವರು ನಾಟಕ ನೋಡ್ತಾರಂಗೆ ಚೆನ್ನಾಗಿ ಮಾಡ್ತಾರಲ್ಲ ಇವರು, ಇವ್ರನ್ನ ಸಿನಿಮಾ ಪರಿಚಯಿಸಬೇಕು ಅಂತ. ಆಗ ಡಿಸ್ಕಷನ್ನಲ್ಲಿ ಸ್ಕ್ರಿಪ್ಟ್ನಲ್ಲಿ ಇದ್ದಂಥ ಸಿನಿಮಾ ಸಿದ್ಲಿಂಗಣ್ಣ ಅವರ ನಿರ್ದೇಶನದ ಹೇಮಾವತಿ ಚಿತ್ರ. ಆ ಹೇಮಾವತಿ ಚಿತ್ರದಲ್ಲಿ ಒಂದು ಟಫ್ ಘಟವಾಣಿ ಅತ್ತೆಯ ಪಾತ್ರಕ್ಕೆ ಸತ್ಯಭಾಮ ಅವರು ಆಯ್ಕೆ ಆಗ್ತಾರೆ. ಯಾವಾಗ ಅವರು ಈ ರೀತಿ ಸಿದ್ಲಿಂಗಣ್ಣ ಒಂದು ಟಫ್ ಅತ್ತೆ ಪಾತ್ರ ಅವ್ರು ಸೆಲೆಕ್ಟ್ ಮಾಡಿದ್ರು, ಅವರು ಒಂದು ಬ್ರ್ಯಾಂಡ್ ಆಗಿಬಿಡ್ತಾರೆ ಆ ಥರದ ಪಾತ್ರಗಳಿಗೆ. ಈ ಥರ ಒಂದು ಟಫ್ ಅತ್ತೆ ಪಾತ್ರ ಅಂದರೆ ಅದು ಸತ್ಯಭಾಮ ಅಂತಲೇ ಆಗುತ್ತೆ. ಪುಟ್ಟಣ್ಣ ಕಣಗಾಲ್ ಸರ್ ಅವರ ಧರ್ಮಸೆರೆ ಸಿನಿಮಾದಲ್ಲೂ ಕೂಡ ಈ ಥರ ಅತ್ತೆ ಪಾತ್ರ ಮಾಡ್ತಾರೆ. ಭದ್ರಕಾಳಿನಲ್ಲಿ ಅವರು ಮಾಡಿರೋ ಪರ್ಫಾರ್ಮೆನ್ಸು ಆ್ಯಂಡ್ ನಮ್ಮ ಗೃಹ ಪ್ರವೇಶ ಚಿತ್ರದಲ್ಲಿ ಅವ್ರು ಮಾಡಿರೋ ಪರ್ಫಾರ್ಮೆನ್ಸು, ಗುರು ಶಿಷ್ಯರುನಲ್ಲಿ ಗುರುವಿನ ಮಡದಿಯಾಗಿ ಮಾಡಿರುವಂಥ ಪರ್ಫಾರ್ಮೆನ್ಸು, ಹೀಗೆ ಎಲ್ಲವೂ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹತ್ರ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಸಡನ್ನಾಗಿ ಅವರು ಬ್ರೇಕ್ ತೊಗೊಳ್ಳೋವಂಥ ಒಂದು ಪರಿಸ್ಥಿತಿ ಬರುತ್ತೆ. ಬ್ರೇಕ್ ತೊಗೊಳ್ಳೋದಕ್ಕೆ ಕಾರಣ ಅವರ ಮಗ ಸೊಸೆ ಇಬ್ಬರು ವರ್ಕಿಂಗ್ ಆಗಿರ್ತಾರೆ. ಹಾಗಾಗಿ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಬರುತ್ತೆ. ಆ ನಿಟ್ಟಿನಲ್ಲಿ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದು ಬ್ರೇಕ್ ತೊಗೋತಾರೆ. ಆ ಬ್ರೇಕ್ ತೊಗೊಂಡಾದಮೇಲೆ ಮತ್ತೆ ಅವರು ಎಂಟ್ರಿ ಮಾಡಿದ್ದು ನಮ್ಮ ಕೋಮಲ್ ಸರ್ ಅವರ ಸಿನಿಮಾ ಕಳ್ಮಂಜ ಸಿನಿಮಾದಲ್ಲಿ ತೆಲುಗು ಸ್ಪೀಕಿಂಗ್ ಲೇಡಿಯಾಗಿ ಕಾಣಿಸ್ಕೊತಾರೆ. ಆ್ಯಂಡ್ ಅದಾದಮೇಲೆ ನಮ್ಮ ಜಗ್ಗಣ್ಣನ ಡಬಲ್ ಡಕ್ಕರ್ ಸಿನಿಮಾದಲ್ಲೂ ಕೂಡ ಅವ್ರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ನೋಡಿ, ತರ್ಲೆ ನನ್ನ ಮಗ ಅನ್ನೋ ಸಿನಿಮಾದಲ್ಲಿ ನಮ್ಮ ಜಗಣ್ಣನಿಗೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಅದೆಲ್ಲ ನಿಮಗೆ ಗೊತ್ತಾಯಿದೆ. ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಡಬಲ್ ಡಕ್ಕರ್ ಸಿನಿಮಾದಲ್ಲೂ ಕೂಡ ಜಗಣ್ಣನಿಗೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಂಜುಂಡಿ ಕಲ್ಯಾಣದಲ್ಲಿ ಅವರು ರಾಘಣ್ಣನಿಗೆ ಮಾಡಿದಂಥ ಬಾಡಿಗೆ ಅಪ್ಪ ಅಮ್ಮನ ಪಾತ್ರ ಇರ್ಬೋದು. ಕಾಶಿನಾಥ್ ಸರ್ ಜೊತೆ ಒಂದು 10-12 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಪಟ್ಟದ ನಾವು ಹೇಳಬೇಕಾದ್ರೆ ಅಮ್ಮ ನಾ ಸೇಲಾದೆ ಹಾಡಂತೂ ಇವತ್ತಿಗೂ ಸತ್ಯಭಾಮ ಅಮ್ಮ ಅಂದರೆ ಜ್ಞಾಪಕ ಬರುತ್ತೆ. ಇವ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ಬೇಕು, ಅವ್ರ ಮಕ್ಕಳು, ಅವ್ರ ಯಜಮಾನರು ಅನ್ನೋದು ನನಗೆ ಆಸೆ ಆಗಿತ್ತು. ನನಗೊಂದು ಕೋಇನ್ಸಿಡೆನ್ಸ್ ಏನಂದರೆ, ಈಗೆಲ್ಲ ನೀವು ನೋಡ್ತಾ ಇದ್ದೀರಾ ನಮ್ಮ ಪಿ ಕಾಳಿಂಗರಾವ್ ಅವರ ಸರಣಿ, ಏನು ನಾನು 101 ನೆನಪು ಮಾಡ್ತಿದ್ದೀನಿ. ಕಾಳಿಂಗರಾವ್ ಅವರ ಕುಟುಂಬಕ್ಕೆ ಈಕೆ ಸಂಬಂಧಿ, ಯಾವ ರೀತಿ ಸಂಬಂಧ ಏನು ಎಲ್ಲವನ್ನು ನಮ್ಮ ಕಾಳಿಂಗರಾಯರ ಪ್ರೀತಿಯ ಮೊಮ್ಮಗ ನಮ್ಮ ಗುರುರಾಜ್ ಸರ್ ನನ್ನೊಂದಿಗೆ ದೂರವಾಣಿಯಲ್ಲಿ ಸತ್ಯಭಾಮ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಗುರುರಾಜ್ ಅವ್ರು ಏನು ಮಾತಾಡಿದ್ರು ಈಗ ನಿಮ್ಮ ಮುಂದೆ. ಸರ್ ಹೇಗಿದ್ದೀರಾ ಸರ್? ನೋಡ್ತಾ ಇದ್ದೀರಾ ಸೀರೀಸ್ ಎಲ್ಲ? ನೋಡ್ತಾ ಇದ್ದೀನಿ ಸರ್, ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, 2 ದಿವಸ ನೋಡ್ತಾ ಇದ್ದೇನೆ, ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಓಕೆ ಯಾರು ನೋಡಿದಾರಾ? ಆಲ್ಮೋಸ್ಟ್ ಎಲ್ಲರೂ ಲಿಂಕ್ ಕಳಿಸಿದೀನಿ. ಓಕೆ, ಸೂಪರ್ ಸರ್, ಚಂದ ಚೆನ್ನಾಗಿ ಬರ್ತಾ ಇದೆ. ಸೂಪರ್ ಸರ್. ಗುರುರಾಜ್ ಸರ್, ನಾನೇನಿಲ್ಲ, ಏನಕ್ಕೆ ಒಂದು ತೊಂದರೆ ನಿಮ್ಗೆ ಏನು ಕೊಡ್ತಾ ಇದೀನಿ ಅಂದ್ರೆ, ತೊಂದರೆ ಏನಿಲ್ಲ ಸರ್, ನೀವು ಯಾವ ಬೇಕಾದ್ರೂ ಫೋನ್ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ನಮ್ಮ ಆರ್ಟಿಸ್ಟ್ ಸತ್ಯಭಾಮ ಅಂತ ಒಬ್ರು ಇದಾರಲ್ಲ, ಅಂದ್ರೆ ಹಳೆ ಕಲಾವಿದರು, ನಮ್ಮ ಕಾಶಿನಾಥ್ ಸರ್ ಪಿಕ್ಚರ್ ಗಳಲ್ಲೆಲ್ಲ ಮಾಡಿದ್ರು. ಹೌದು, ಕಾಶಿನಾಥ್ ಪಿಕ್ಚರ್ ಮತ್ತೆ ಗೈಯಾಳಿ ಅತ್ತೆ ಪಾಠ ಎಲ್ಲ ಮಾಡ್ತಿದ್ರು. ಅವ್ರ ಬಗ್ಗೆ ಹಿಂಗೆ ಒಂದ್ಸತಿ ನಾನು ತುಂಬಾ ಹಿಂದೆ ಅವ್ರ ಸಂದರ್ಶನ ಮಾಡೋದಕ್ಕೆ ಮಾತಾಡಿದ್ದೆ. ಅವ್ರ ಮೊಮ್ಮಗ ಯಾರು ಅಂತ ಹೇಳಿದ್ರು, ಇಲ್ಲ ನಾವು ನೋಡ್ತೀವಿ ಹೇಳ್ತೀವಿ ಅಂತ ಹೇಳಿದ್ರು. ಮತ್ತೆ ನನಗೇನು ಕಮ್ಯುನಿಕೇಶನ್ ಬರಲಿಲ್ಲ. ಸೊ ನಾನು ಹಿಂಗೆ ಈ ಜನಗಳಿಗೆ ಅವ್ರ ಬಗ್ಗೆ ವಿಷಯ ತಿಳಿಸೋಣ ಅಂತ ಹೋದಾಗ ಗೊತ್ತಾಯ್ತು, ನಿಮ್ಮ ಕುಟುಂಬಕ್ಕೂ ರಿಲೇಷನ್ ಆಗ್ಬೇಕಂದ್ರೆ ಕಾಳಿಂಗರಾಯರ ಕುಟುಂಬಕ್ಕೂ ಅವರು ಸಂಬಂಧಿಕರು ಅಂತ. ಅದಕ್ಕೆ ನಾನು ಕೇಳೋದಕ್ಕೆ ಫೋನ್, ಯಾವ ರೀತಿ ಸಂಬಂಧ ಆಗ್ಬೇಕು ಸರ್? ಅವರು ಅಂದ್ರೆ ಈಗ ನನ್ನ ಅಮ್ಮನಿಗೆ ಅವರು ತಂಗಿ ಆಗ್ತಾರೆ, ತಂಗಿ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತ ಹೇಳ್ತಾರೆ, ಕಸಿನ್ಸ್. ಕಸಿನ್ಸ್. ಅವರ ಊರು ಕಾಳಿಂಗರಾಯರು ಹುಟ್ಟಿದ ಮನೆಯು ಒಂದೇ, ಆರೂರು. ಓಹೋ, ಓಕೆ. ಆ ಮನೆಯಲ್ಲೇ ಕಾಳಿಂಗರಾಯರು ಹುಟ್ಟಿರೋದು, அந்த ಮೂಲ ಅದೇ. ಆದ್ರೆ ಆಮೇಲೆ ಅವರು ಮತ್ತೆ ತಂದೆ ಮನೆಯೆಲ್ಲ ಇಲ್ಲಿ ಇದು ಪಾಂಡೇಶ್ವರ ಆದ ಕಾರಣ
ಅದು ಪಿ ಬಂತು, ಪಾಂಡೇಶ್ವರ ಪಿ ಕಾಳಿಂಗರಾವ್ ಅಂತ ಬಂತು. ಹಾಗೆ ಇವರು ಅದೇ ಅವರು ಅಲ್ಲಿ ಇದ್ದದ್ದು ಮೊದ್ಲಿಂದ ಬೆಂಗಳೂರಲ್ಲಿ ಇದ್ದಾರೆ ಅವರು. ಹಾಗೆ ಮದ್ವೆ ಅವ್ರು 3 ಜನ ಅಕ್ಕ ತಂಗಿಯರು, ಮತ್ತೊಬ್ಬ ತಮ್ಮ ಇದ್ದಾರೆ, ಕೊನೆಯವರು ತಮ್ಮ ಇದ್ದಾರೆ. ಎಲ್ಲ ಅವರೆಲ್ಲ ಎಲ್ಲಿದ್ದಾರೆ ಸರ್? ತಮ್ಮ ಇಲ್ಲ, ತಮ್ಮ ಅವ್ರ ಮಕ್ಕಳು, ತಮ್ಮನ ಮಕ್ಕಳಿದ್ದಾರೆ, ಆರೂರಲ್ಲಿ ಇದ್ದಾರೆ. ಅವ್ರ ಮಗ ಒಬ್ಬ ಇಂಜಿನಿಯರು, ಒಂದು ಮಗಳನ್ನ ನಮ್ಮ ಕಾಸರಗೋಡಿಗೆ ನಮ್ಮ ಸಂಬಂಧಿಕ ಕೊಟ್ಟಿದ್ದಾರೆ, ಒಂದು ಮಗಳನ್ನು ವೀಣಾ ಅಂತ ಹೇಳಿ. ಸುಬ್ರಹ್ಮಣ್ಯ, ಆರೂರು ಸುಬ್ರಹ್ಮಣ್ಯ ಅಂತ ಹೆಸರು ಅವ್ರ ತಮ್ಮಂದು, ಸತ್ಯವಾಮನ್ ತಮ್ಮಂದು. ಅವ್ರು ತಿರಿ ಹೋಗಿದ್ದಾರೆ, ಅವ್ರ ಹೆಂಡತಿ ಇದ್ದಾರೆ, ಪ್ಲಸ್ ಮಗ ಇದ್ದಾನೆ ಆರೂರಲ್ಲಿ ಮನೆಯಲ್ಲಿ, ಮೂಲ ಮನೇಲಿ ಅವನೇ ಇದ್ದಾನೆ ಈಗ. ಅವನ ಹೆಸರು ನನ್ನ ಹೆಸರೇ ಗುರುರಾಜ್. ಹೌದು. ಇವರಿಗೆ 2 ಮಕ್ಕಳು, ಸತ್ಯಭಾಮ ಅವರಿಗೆ 2 ಮಕ್ಕಳು. ಮಗಂದು ನಂಗಷ್ಟು ಗೊತ್ತಿಲ್ಲ, ಮಗಳದು ವಜ್ರೇಶ್ವರಿ ಶಾಸ್ತ್ರಿ ಅಂತ ಹೆಸರು. ಆಕ್ಚುಲಿ ವಜ್ರೇಶ್ವರಿ ಹೆಸರು, ಶಾಸ್ತ್ರಿ ಅಂತ ಗಂಡನ ಹೆಸರು ಶಾಸ್ತ್ರಿ ಅಂತ ಹೇಳಿ, ಅದು ಶಾಸ್ತ್ರಿ ಬರುತ್ತೆ. ಅವರಿಗೆ 2 ಟ್ವಿನ್ಸ್ ಮಕ್ಕಳಿದ್ದಾರೆ, ಗಂಡು ಮಕ್ಕಳಿಬ್ರು. ಆ ಮಗಳಿಗೆ ಅವರೆಲ್ಲ ಫಾರಿನ್ ಎಲ್ಲ ದುಬೈಲೆಲ್ಲ ಓದ್ತಾ ಇದ್ರು, ಅಲ್ಲಿ ಡಾಕ್ಟರ್ ಆಗಿದ್ದಾರೆ ಅಂತ ಸುದ್ದಿ, ಮತ್ತಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಅವರು, ಅವ್ರ ಹತ್ರ ಕೇಳಿಬೇಕಾದ್ರೆ ನಿಮಗೆ ನಂಬರ್ ಕೊಡ್ಬೋದು. ನಂಬರ್ ಇದೆ ಸರ್, ನನ್ನ ಹತ್ರ ನಂಬರ್ ಇದೆ. ಅಂದ್ರೆ ವಜ್ರೇಶ್ವರಿ ಶಾಸ್ತ್ರಿ ಅವ್ರದಲ್ಲ, ಸತ್ಯಭಾಮ ಅವ್ರದ್ದು. ಆ ನಂಬರ್ ಫೋನ್ ಮಾಡಿದ್ರೆ ಯಾರು ಅವ್ರ ಮೊಮ್ಮಗ ಅಂತ ಮಾತಾಡ್ತಾರೆ, ಯಾರು ಅಂತ ಗೊತ್ತಿಲ್ಲ ಅವರು. ಹೇಳ್ತೀನಿ ಮಾಡ್ತೀನಿ ಅಂತ, ಪಾಪ ಅವ್ರಿಗೂ ಏಜ್ ಆಗಿರತ್ತಲ್ಲ, ನಾವು ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರೋದಿಲ್ಲ ಅಂತ. ಅಟ್ಲೀಸ್ಟ್ ಒಂದ್ಸತಿ ಅವ್ರ ಹತ್ರ ಮಾತಾಡ್ಕೊಂಡ್ಬಿಟ್ರೆ, ಸಂದರ್ಶನ ಕೊಟ್ರೆ ಸಂತೋಷ. ತುಂಬಾ ಜನ ಕೇಳಿದ್ದಾರೆ. ಅಕಸ್ಮಾತ್ ಇಲ್ಲ ಅಂತಂದ್ರೆ ಗೊತ್ತಾಗ್ಬಿಟ್ರೆ ನಮ್ಗೆ ಈಸಿ ಆಗತ್ತೆ. ಯಾಕಂದ್ರೆ 2-3 ಸತಿ ನಾನು ಕಮ್ಯುನಿಕೇಟ್ ಮಾಡಿದ್ದೆ ಅವ್ರ ಮೊಮ್ಮಗನ ಹತ್ರ. ಇವತ್ತು ಹೇಳ್ತೀವಿ, ನಾಳೆ ಹೇಳ್ತೀವಿ ಅಂತಾರೆ, ಮತ್ತೆ ನಾವು ಅವಾಗ ಫೋನ್ ಮಾಡಿದಾಗ ಅವ್ರ ಫೋನ್ ರಿಸೀವ್ ಮಾಡಲ್ಲ. ಸೊ ಹಿಂಗ್ ಮಿಸ್, ಪಾಪ ಏನ್ ಬಿಸಿ ಇರ್ತಾರೋ ಏನೋ ಗೊತ್ತಿಲ್ಲ ನನಗೆ, ಹೀಗೆ ಮಿಸ್ಕಮ್ಯುನಿಕೇಶನ್ ಆಗ್ತಿದೆ. ಬೇಕಾದ್ರೆ ನಿಮಗೆ ಅವರು ಅಳಿಯನ ನಂಬರ್ ಕೊಡುವ, ಗುರುರಾಜ್ ನಂಬರ್ ಕೊಡುವ. ಅಳಿಯ ಅಂದ್ರೆ ಅವರ ತಮ್ಮನ ಮಗ. ಓಕೆ. ಇವರು ಸತ್ಯಭಾಮ ಅಮ್ಮ ಅವರು ಬೆಂಗಳೂರಿನಲ್ಲೇ ಇರೋದಲ್ವಾ? ಅವರು ಬೆಂಗಳೂರಲ್ಲಿ ಇರೋದು. ಅದ್ರ ಈಗ ಎಲ್ಲಿದ್ದಾರೆ ನನಗೆ ಕರೆಕ್ಟ್ ಗೊತ್ತಿಲ್ಲ. ಮಗನ ಮನೇಲಿದ್ದಾರೋ ಮಗಳ ಮನೇಲಿದ್ದಾರೋ ಎಲ್ಲಿದ್ದಾರೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಮಗಳ ಮನೆ ಅಲ್ಲಿದ್ದು ಫಾರಿನ್ ಇರೋದಿಲ್ಲ, ದುಬೈ ಅಲ್ಲಿ ಇರೋದು. ಮದುವೆಗೆ ಹೋಗಿದ್ದವಳು. ಈಗ ಅಲ್ಲಿದ್ದಾರಾ, ಇಲ್ಲಿ ಮಗ ಬೆಂಗಳೂರಲ್ಲಿ ಇದ್ದಾರೆ, ಅವರೊಟ್ಟಿಗಿದ್ದಾರ ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ, ಕ್ಲಿಯರ್ ಆಗಿ. ಅವ್ರ ಯಜಮಾನ್ರು ಸರ್, ಯಜಮಾನ್ರು ತೀರಿ ಹೋಗಿದ್ದಾರೆ. ಸತ್ಯಭಾಮ ಅವ್ರ ಯಜಮಾನ್ರು ಸುಮಾರು ವರ್ಷ ಆಯ್ತು. ನೀವು ಊರಿಗೆ ಬಂದಾಗೆಲ್ಲ ಯಾವಾಗ ನೋಡಿರೋದು ಉಂಟಾ? ಊರಿಗೆ ಬಂದಾಗ ನಾನು ಭೇಟಿ ಆಗ್ತೇನೆ. ಈಗ ಬರದೆ ಸುಮಾರು ವರ್ಷ ಆಯ್ತು, ಕೂಡುದಿಲ್ಲ ಅಂತ ಬರುದಿಲ್ಲ. ಮೊದ್ಲು ಬಂದ್ರೆ ಆರೂರಿಗೆ ಬಂದ್ರೆ ಅವ್ರು 3 ಜನ ಅಕ್ಕ ತಂಗಿ ಒಟ್ಟಿಗೆ ತಿರುಗಾಡ್ತಾರೆ. ರಾಜಲಕ್ಷ್ಮಿ ಅಂತ ಇನ್ನೊಬ್ರು ಅವರ ತಂಗಿ, ಮತ್ತೊಬ್ರು ಹೆಸರು ಎಂತದ್ದು ಇದೆ ಸರ್. ಒಟ್ಟು 3 ಜನ ಇದ್ದಾರೆ ಅವರು. ಅವ್ರ ತಂದೆ ತಾಯಿ ಎಲ್ಲ ಏನ್ ಮಾಡ್ಕೊಂಡಿದ್ರು ಸರ್? ತಂದೆ ತಾಯಿ ಎಲ್ಲ ಅಲ್ಲಿ ಅದು ಇದಿರ್ಲಿ, ಆರೂರಲ್ಲೇ ಯಕ್ಷಗಾನ ಕಲಾವಿದ್ರು ಅಂತ ಕಾಣ್ತದೆ, ಯಕ್ಷಗಾನ ಕಲಾವಿದ್ರು. ಹಾಗೆ ಅದು ಕೂಡ ಅವ್ರ ಮೊಮ್ಮಗನಿಗೆ ಕೂಡ ಬಂದಿದೆ ಸ್ವಲ್ಪ ಯಕ್ಷಗಾನದೆಲ್ಲ, ಮನೇಲಿರುವವರಿಗೆ, ಆರೂರಲ್ಲಿರೋರಿಗೆ, ಗುರುರಾಜ್ ಅನ್ನೋರಿಗೆ ಸ್ವಲ್ಪ ಬಂದಿದೆ. ಯಕ್ಷಗಾನ ವೇಷ ಎಲ್ಲ ಹಾಕ್ತಾರ ಅವರು. ಅವರ ಇದನ್ನು ನಮ್ಮ ಅಣ್ಣನಿಗೆ ಕೊಟ್ಟದ್ದು. ಅವರ ಈ ಆರೂರು ಇದು ಗುರುರಾಜ್ ಇದ್ದಾರಲ್ಲ, ಅವರ ಅಕ್ಕನನ್ನು ನಮ್ಮನ್ನ ಅಲ್ಲಿ ಕೊಟ್ಟದ್ದು, ನಮ್ಮ ಕಾಸರಗೋಡಿಗೆ ನನ್ನ ಅಣ್ಣನಿಗೆ ಕೊಟ್ಟದ್ದು, ಪ್ರಸನ್ನ ಅನ್ನೋರಿಗೆ. ಅವರ ಹೆಸರು ವೀಣಾ ಅಂತ, ಅವರಿಗೆ 2 ಹೆಣ್ಮಕ್ಳು. ಸರಿ ಸರ್, ಥ್ಯಾಂಕ್ ಯು. ಗುರುರಾಜ್ ನಂಬರ್ ಅವ್ರನ್ನ ಕೇಳ್ಬಿಟ್ಟು ಕೊಡಿ ಸರ್, ಅವ್ರು ನಿಂಗೆ ಕೇಳ್ತಾ ಇದಾರೆ. ವಜ್ರೇಶ್ವರ ಶಾಸ್ತ್ರಿಗೆ ನಾನೊಂದು ಕೇಳ್ತೇನೆ, ಮೆಸೇಜ್ ಕೇಳಿ ಸರ್, ಕೇಳ್ಬಿಟ್ಟು ಅವ್ರಿಗೆ ಓಕೆ ಅನ್ಸಿದ್ರೆ ಕೊಡಿ ಸರ್, ತೊಂದ್ರೆ. ಈಗ ನಾನು ಲಿಂಕ್ ಕಳಿಸ್ತೇನೆ. ಈಗ ನಮ್ದು ಕಾಳಿಂಗರಾಯರ ಇಂಟರ್ವ್ಯೂ ಮಾಡಿದ್ದಾರೆ, ಸತ್ಯವಾಮದೊಂದು ಇಂಟರ್ವ್ಯೂ ಆಗ್ಬೇಕು ಅವರಿಗೆ, ಡಾಕ್ಯುಮೆಂಟರಿ ಆಗ್ಬೇಕಂತೆ ಅಂತ. ತುಂಬಾ ಜನ ಕೇಳ್ತಾರೆ ಅಂತ ಹೇಳಿದ್ರು. ನೀವೇನಾದ್ರು ಮನಸ್ಸಿದ್ರೆ ಒಂದು ನೋಡಿ, ದಯವಿಟ್ಟು ಸರ್, ದಯವಿಟ್ಟು ಸರ್. ಥ್ಯಾಂಕ್ ಯು ಗುರುರಾಜ್ ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಪ್ರಯತ್ನ ಪಡ್ತಾ ಇದ್ದೀನಿ, ನೋಡೋಣ ಅವ್ರಿಗೆ ತಲುಪಿ ಈ ವಿಡಿಯೋ ನೋಡಿ ಅವ್ರ ಮನೆಯವ್ರು ಯಾರಾದರೂ ಒಪ್ಪಿದ್ರೆ ಖಂಡಿತ ಸತ್ಯಭಾಮ ಅಮ್ಮ ಅವ್ರನ್ನ ಸಂದರ್ಶನ ಮಾಡ್ತೀನಿ ಅಂತ ತಿಳಿಸ್ತಾ, ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಇದು ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಲವ್ ಯು ಆಲ್. ನಮಸ್ಕಾರ.